ಒಂದು ವಾರ ಆಗಿದೆ. ಚಿಕ್ಕಮಕ್ಕಳು ಭಾಳ ತೊಂದರೆ ಆಗ್ತದೆ ಮಾಡ್ತಾರೆ. ನಾನು ದೊಡ್ಡವರು ಯಾವಾಗಲೂ ಯೋಗಾಸನ ಮಾಡ್ತಾರಲ್ಲ, ಅದು ಇದಿತ್ತು. ಫೋನ್ ಮಾಡಿದ್ರು, ಅದಕ್ಕೆ ಮುಗಿತದೆ. ಅದಕ್ಕೆ ಯೋಗಾಸನ ಮುಗಿಸ್ಕೊಂಡು ಹೇಳಿದೆ, ಅವ್ರು ಯೋಗಾಸನ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದೆ. ನಾನು ಹೇಳಿದೆ. ಆಮೇಲೆ ಅದು ನಮ್ಮ ಕಮಿಟ್ಮೆಂಟಲ್ಲಿ ಹೋಗ್ಬಿಟ್ಟು ಅಡ್ಡ ನೀನು ಉದ್ದ ನಿಂತು ನೀವು ಯಾವುದೇ ಒಂದು ಡೇಟ್ ಪೂರ್ತಿ ಬೇಕು ಅಂತ ಅನ್ನ ಮಾಡ್ತಾರಲ್ಲ. शतायु पुरुषस्येन्द्रियः आयुष्येवेन्द्रिये प्रतिष्ठते दीर्घायुः। ಚೂರು ಹಂಗೆ ಹಿಂದೆ ನಿಂತ್ಕೊಳ್ಳಿ, ಎಲ್ಲ ಹಂಗೆ ಹಿಂದೆ ನಿಂತ್ಕೊಳ್ಳಿ. ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ್ರೆ ಸ್ವಾಮಿಗಳು ದರ್ಶನ ತೊಗೊಂಡಿದ್ರು, ಏನು ಹೇಳ್ತೀರಾ ಸರ್? ಆಶೀರ್ವಾದ ಪಡೆಯೋದಕ್ಕೆ ಬಂದಿದ್ದೀವಿ. ಇವತ್ತು ಇನ್ನೂ ಮೊದಲೇ ಬರಬೇಕಾಗಿತ್ತು, ಸ್ವಲ್ಪ ಲೇಟ್ ಆಯಿತು. ಇವತ್ತು ಬುದ್ಧಿಯವ್ರನ್ನ ಇರುವಿಕೆಯನ್ನು ಖಚಿತಪಡಿಸ್ಕೊಂಡು ಅವ್ರ ಗುರುಗಳ ಆಶೀರ್ವಾದ ಭಾಳ ಮುಖ್ಯ ಮನುಷ್ಯನಿಗೆ. ನೀವು ಸಾಕಷ್ಟು ಹಿಂದೆಯಿಂದ ಸ್ವಾಮಿಗಳನ್ನ ಗುರುವಂದನಾ ಕಾರ್ಯಕ್ರಮ ಎಲ್ಲ ಅದ್ದೂರಿಯಾಗಿ ಮಾಡಿದ್ದಾರೆ ಸರ್. ಅಲ್ಲ, ಇದಕ್ಕೂ ನಮಗೂ ಒಂದು ಭಾಳ ಅವಿನಾಭಾವಂಥ ಸಂಬಂಧ. ಈ ಮಠಕ್ಕೂ ನಮಗೂ ಬುದ್ಧಿಯವ್ರದ್ದು ಒಂದು ಒಳ್ಳೆಯ ಕಾರ್ಯಕ್ರಮ ಎಲ್ಲ ಮಾಡಿದ್ದೀವಿ. ಜೊತೆಗೆ ಇವರು ನಮಗೇನು ಪ್ರೀತಿ ಅಂದರೆ ಎಲ್ಲ ನಮ್ಮ ತಾಲೂಕಿನವರು, ಅವರು ನಮ್ಮ ತಾಲೂಕಿನವರು, ಇವರು ನಮ್ಮ ತಾಲೂಕಿನವರು. ಈಗೇನೋ ನಮ್ಮ ಬಿಲ್ ಕಿತ್ಕೊಂಡು ಹೋಗಿಲ್ಲ ಬಾಬಣ. ವಿಶೇಷವಾದಂಥ ಗೌರವ, ಪ್ರೀತಿ. ಅವರು ನನ್ನ ಮೇಲೆ ಅಷ್ಟೇ ಪ್ರೀತಿ ಇಟ್ಕೊಂಡರು, ನಾವು ಅಷ್ಟೇ ಗೌರವವನ್ನು ಇಟ್ಕೊಂಡಿದ್ದೀವಿ. ಸಹೋದರತ್ವಕ್ಕೆ ಏನೆಲ್ಲ ಚರ್ಚೆ ಮಾಡಿದ್ರು ಸರ್? ಏನೆಲ್ಲ ನಿಮ್ಮ ಹತ್ರ ಮನವಿ ಮಾಡಿದ್ರು ಸರ್? ಏನೆಲ್ಲ ಮಾತಾಡಿದ್ರು ಸರ್? ಯಾರು? ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಶ್ರೀಗಳು ಸ್ವಾಮಿಗಳು ಚರ್ಚೆ. ನಮ್ಮ ಬುದಿಯವ್ರು ಏನು ಕೇಳ್ತಾರೆ, ಮಳೆ ಬೆಳೆ ಮತ್ತು ವ್ಯಾಪ್ತಿ ಅಭಿವೃದ್ಧಿ ಮಾಡಬೇಕು, ಜವಾಬ್ದಾರಿ ಇನ್ನೂ 1.5 ವರ್ಷ ಐತೆ ನಿಮಗೆ, ಗೌರವ ಬರ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಬೇಕು ಮುಖ್ಯಮಂತ್ರಿಗಳು ನೀವೆಲ್ಲ ಸೇರಿ ಅಂಥೇಳಿ. ಅವರು ಮುಖ್ಯಮಂತ್ರಿಗಳ ಮೇಲೂ ವಿಶೇಷವಾದಂಥ ಪ್ರೀತಿ ಇದೆ ಬುದಿಯವ್ರಿಗೆ. ಕೆಲಸ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸನೂ ಇಟ್ಕೊಂಡವ್ರೆ, ಈ ಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾರೆ ಅಂತೇಳಿ. ನೀವೆಲ್ಲ ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ನಮಗೆ ಮಾತಾಡಿದ್ದಾರೆ ಸರ್. ಈಗ ವೀರಾಪುರ ಅಭಿವೃದ್ಧಿ ವಿಚಾರ ಬಗ್ಗೆ ಸರ್ ವಿಳಂಬ ಹೇಳಿದ್ದೀನಿ. ಈಗಾಗಲೇ ಕಾಂಟ್ರಾಕ್ಟರ್ನೆಲ್ಲ ಕರೆಸಿದೆ, ಇಂಜಿನಿಯರ್ನ ಕಾಂಟ್ರಾಕ್ಟರ್ನೆಲ್ಲ 3-4 ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಹೇಳಿದ್ದೀನಿ. ಕೆಲಸ ಪ್ರಾರಂಭ ಮಾಡೋರಂತೆ. ಅದಕ್ಕೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀನಿ, ಡಿ ಕೆ ಸುರೇಶ್ ಹತ್ರ ಮಾತಾಡಿದ್ದೀನಿ. ಮುಂದಿನ ವಾರದಲ್ಲಿ ಸುರೇಶ್ ಅವರು ಅದಕ್ಕೆ ಭೇಟಿ ಕೊಡಬೇಕು ಅಂತ ಹೇಳಿದ್ದಾರೆ. ಇಂಜಿನಿಯರ್ಗಳು, ಕಾಂಟ್ರಾಕ್ಟ್ರು, ನಾವು ಎಲ್ಲ ಬರ್ತೀವಿ ಅಲ್ಲಿಗೆ ಮುಂದಿನ ವಾರದಲ್ಲಿ.
ಇನ್ನು 3-4 ತಿಂಗಳಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕೇಳಿ ಅದನ್ನು ಉದ್ಘಾಟನೆ ಮಾಡಿಸ್ಬೇಕು. ಥ್ಯಾಂಕ್ ಯು ಸರ್.